ಸ್ತನ್ಯಪಾನವನ್ನು ರಕ್ಷಿಸಲು ಭಾರತೀಯ ಕಾನೂನಿನ ಕುರಿತ ಸ್ಪೋಕನ್ ಟ್ಯುಟೋರಿಯಲ್ಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಇವುಗಳ ಬಗ್ಗೆ ಕಲಿಯುತ್ತೇವೆ. ಇನ್ಫ್ಯಾಂಟ್ ಮಿಲ್ಕ್ ಸಬ್ಸ್ಟಿಟ್ಯೂಟ್ ಅಥವಾ ಐಎಂಎಸ್ನ ಕಾಯಿದೆ. ಶಿಶು ಹಾಲಿನ ಬದಲಿಗಳು ಯಾವುವು ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. ಶಿಶುವಿನ ಹಾಲಿನ ಬದಲಿಗಳನ್ನು ಐಎಂಎಸ್ ಎಂದು ಕರೆಯುತ್ತಾರೆ. ಐಎಂಎಸ್ ಎಂದರೆ ಭಾಗಶಃ ಪ್ರಸ್ತುತಪಡಿಸಿದ ಮಗುವಿನ ಆಹಾರಗಳಾಗಿವೆ ಅಥವಾ ಎದೆ ಹಾಲಿಗೆ ಒಟ್ಟು ಬದಲಿ. ಅವು 2 ವರ್ಷದವರೆಗಿನ ಶಿಶುಗಳಿಗೆ ಎಲ್ಲ ವಾಣಿಜ್ಯ ಶಿಶು ಆಹಾರಗಳನ್ನು ಒಳಗೊಂಡಿವೆ. ಈ ಟ್ಯುಟೋರಿಯಲ್ನಲ್ಲಿ ನಾವು ಐಎಂಎಸ್ ಅನ್ನು ವಾಣಿಜ್ಯ ಶಿಶು ಆಹಾರಗಳು ಅಥವಾ ಮಗುವಿನ ಆಹಾರಗಳು ಎಂದು ಉಲ್ಲೇಖಿಸುತ್ತೇವೆ. ಜನರು ವಾಣಿಜ್ಯ ಶಿಶು ಆಹಾರವನ್ನು ಏಕೆ ಬಳಸುತ್ತಾರೆ? ವಾಣಿಜ್ಯ ಶಿಶು ಆಹಾರಗಳ ಜನಪ್ರಿಯ ಬಳಕೆಗೆ 5 ಪ್ರಮುಖ ಕಾರಣಗಳಿವೆ. ವಾಣಿಜ್ಯ ಶಿಶು ಆಹಾರವನ್ನು ಎದೆ ಹಾಲಿಗೆ ಹೋಲಿಸುವ ಮೂಢನಂಬಿಕೆಯೇ ಮೊದಲ ಕಾರಣ. ಅವು ಎದೆ ಹಾಲಿನಷ್ಟೇ ಒಳ್ಳೆಯದು ಎಂದು ನಂಬಲಾಗಿದೆ. ಅವು ಸ್ತನ್ಯಪಾನಕ್ಕೆ ಸಂಪೂರ್ಣ ಬದಲಿಯಾಗಬಹುದು. ಕೆಲವು ಅಜ್ಞಾನಿಗಳಾದ ಜನರು ಎದೆ ಹಾಲಿಗಿಂತ ಉತ್ತಮವೆಂದು ನಂಬಬಹುದು. ಈ ಮೂಢನಂಬಿಕೆಗಳು ಜನಪ್ರಿಯವಾಗಿದೆ ಏಕೆಂದರೆ ಅವುಗಳ ಹಾನಿಗಳು ಸುಲಭವಾಗಿ ತಿಳಿಯುವುದಿಲ್ಲ ಅಥವಾ ಸುಲಭವಾಗಿ ಕಂಡುಬರುವುದಿಲ್ಲ. ಜನರು ಅವುಗಳ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಸರಿಯಾಗಿ ಮಾರ್ಗದರ್ಶನ ನೀಡುವುದಿಲ್ಲ. ಅಲ್ಲದೆ ಮಾರ್ಕೆಟಿಂಗ್ ತಂತ್ರಗಳು ಅವುಗಳನ್ನು ಎದೆ ಹಾಲಿಗೆ ಸಮವಾಗಿ ಚಿತ್ರಿಸುತ್ತವೆ. ಅನೇಕ ವೈದ್ಯರು ಅಥವಾ ಆರೋಗ್ಯ ಕಾರ್ಯಕರ್ತರು ಸಹ ಅವುಗಳ ಹಾನಿಕಾರಕ ಪರಿಣಾಮಗಳ ಬಗ್ಗೆ ತಿಳಿದಿಲ್ಲ. ಹಾಲುಣಿಸದ ಕಾರಣ ಉಂಟಾಗುವ ನಷ್ಟ ಅವರಿಗೆ ತಿಳಿದಿಲ್ಲ. ಆದ್ದರಿಂದ ವಾಣಿಜ್ಯ ಶಿಶು ಆಹಾರವನ್ನು ಹೆಚ್ಚಿನ ಜನರು ಅಪಾಯಕಾರಿ ಎಂದು ಪರಿಗಣಿಸುವುದಿಲ್ಲ. ವಾಣಿಜ್ಯ ಶಿಶು ಆಹಾರಗಳನ್ನು ಸಾಮಾನ್ಯ ಸಾಮಾಜಿಕರು ಸ್ವೀಕರಿಸಿದ್ದಾರೆ. ಬಾಟಲಿಗಳು ಮತ್ತು ಕೃತಕ ಸ್ತನ ತೊಟ್ಟುಗಳ ಆಹಾರಕ್ಕೂ ಇದು ಅನ್ವಯಿಸುತ್ತದೆ. ಯಾವುದೇ ವಾಣಿಜ್ಯ ಮಗುವಿನ ಆಹಾರವು ಸ್ತನ್ಯಪಾನಕ್ಕೆ ಸಮನಾಗಿರುವುದಿಲ್ಲ. ಅವರು ಎದೆ ಹಾಲಿನ ಸಾಮಾನ್ಯ ಅಂಶಗಳನ್ನು ಅನುಸರಿಸಬಹುದು. ಸಾಮಾನ್ಯ ಘಟಕಗಳಲ್ಲಿ ಪ್ರೋಟೀನ್ಗಳು, ಕ್ಯಾಲೋರಿಗಳು ಅಥವಾ ಕೊಬ್ಬುಗಳು ಸೇರಿವೆ. ಆದಾಗ್ಯೂ ಅವರು ಎದೆ ಹಾಲಿನ ಹಲವಾರು ಘಟಕಗಳನ್ನು ಹೊಂದಲು ಸಾಧ್ಯವಿಲ್ಲ. ಅಲ್ಲದೆ ಪ್ರತಿ ತಾಯಿ ಮತ್ತು ಮಗುವಿಗೆ ಎದೆ ಹಾಲು ಬದಲಾಗುತ್ತದೆ. ವಾಣಿಜ್ಯ ಶಿಶು ಆಹಾರಗಳಲ್ಲಿ ಈ ಗುಣವಿಲ್ಲ. ಎಲ್ಲ ತಾಯಂದಿರು ಮತ್ತು ಶಿಶುಗಳಿಗೆ ಅವು ಒಂದೇ ಆಗಿರುತ್ತದೆ. ಸ್ತನ್ಯಪಾನದ ಮಾನಸಿಕ ಭಾವನಾತ್ಮಕ ಪ್ರಯೋಜನಗಳನ್ನು ಸಹ ಅವು ಹೊಂದಿಲ್ಲ. ಅವು ಅಪೌಷ್ಟಿಕತೆ ಅಥವಾ ಬೊಜ್ಜು ಉಂಟುಮಾಡುತ್ತಾರೆ ಎಂದು ಚೆನ್ನಾಗಿ ತಿಳಿದಿದೆ. ಅವು ಸಾಂಕ್ರಾಮಿಕ ಮತ್ತು ಸೋಂಕುರಹಿತ ಕಾಯಿಲೆಗಳಿಗೂ ಕಾರಣವಾಗುತ್ತವೆ. ಈ ಕಾಯಿಲೆಗಳು ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಒಳಗೊಂಡಿವೆ ಮತ್ತು ಅಲರ್ಜಿಗಳು ಸೇರಿವೆ. ಅದರ ಕೆಟ್ಟ ಪರಿಣಾಮವೆಂದರೆ ಅವು ಶಿಶುಗಳಿಗೆ ಸ್ತನ್ಯಪಾನವು ಮುಖ್ಯವಲ್ಲವೆಂದು ತೋರುತ್ತದೆ. ಸ್ತನ್ಯಪಾನ ಉಚಿತ ಮತ್ತು ಉತ್ತಮ ಎಂದು ಜನರು ನೋಡುವುದನ್ನು ಅವರು ತಡೆಯುತ್ತಾರೆ. ಮಗುವಿನ ಆಹಾರವನ್ನು ಬಳಸುವ 2ನೇ ಕಾರಣವೆಂದರೆ ಅವು ಸುಲಭವಾದ ಶಾರ್ಟ್ಕಟ್ನಂತೆ ಕಾಣುತ್ತವೆ. ಸ್ತನ್ಯಪಾನವು ಒಂದು ಕೌಶಲ್ಯ. ಸರಿಯಾದ ಸ್ತನ್ಯಪಾನದ ತಂತ್ರವನ್ನು ಕಲಿಯಲು ಅಥವಾ ಸಹಾಯ ಮಾಡಲು ಸಮಯ ಮತ್ತು ಶ್ರಮ ಬೇಕಾಗುತ್ತದೆ. ಸ್ತನ್ಯಪಾನ ಮಾಡುವುದು ಹೇಗೆ ಎಂದು ಕಲಿಯುವಾಗ ಸಮಸ್ಯೆಗಳಿರಬಹುದು. ಮನೆಯಲ್ಲಿ ಸ್ತನ್ಯಪಾನ ಮಾಡಲು ತಾಯಿಗೆ ಕುಟುಂಬದ ಬೆಂಬಲ ಬೇಕು. ಮನೆಯ ಹೊರಗೆ ಅಥವಾ ಕೆಲಸದಲ್ಲಿ ಸ್ತನ್ಯಪಾನ ಮಾಡಲು ಆಕೆಗೆ ಸಮಾಜದ ಬೆಂಬಲವೂ ಬೇಕು. ಆದ್ದರಿಂದ ವಾಣಿಜ್ಯ ಶಿಶು ಆಹಾರಗಳನ್ನು ಅನುಕೂಲಕರ ಪರ್ಯಾಯವೆಂದು ಪರಿಗಣಿಸಲಾಗುತ್ತದೆ.
ವಾಣಿಜ್ಯ ಶಿಶು ಆಹಾರಗಳ ಬಳಕೆಗೆ ಮೂರನೇ ಕಾರಣವನ್ನು ಈಗ ಚರ್ಚಿಸೋಣ. ಸರಿಯಾಗಿ ತಿಳುವಳಿಕೆ ಇಲ್ಲದ ಆರೋಗ್ಯ ಕಾರ್ಯಕರ್ತರು ಮಗುವಿನ ಆಹಾರವನ್ನು ಸುಲಭ ಪರಿಹಾರವಾಗಿ ಬಳಸುತ್ತಾರೆ. ತಾಯಂದಿರಿಗೆ ಸರಿಯಾಗಿ ಹಾಲುಣಿಸಲು ಹೇಗೆ ಸಹಾಯ ಮಾಡಬೇಕೆಂದು ಅವರಿಗೆ ತಿಳಿದಿಲ್ಲದಿರಬಹುದು. ಆದ್ದರಿಂದ ಸಮಸ್ಯಾತ್ಮಕ ಪರಿಸ್ಥಿತಿಯಲ್ಲಿ ಅವರು ಪೂರ್ವನಿಯೋಜಿತವಾಗಿ ವಾಣಿಜ್ಯ ಶಿಶು ಆಹಾರವನ್ನು ಶಿಫಾರಸು ಮಾಡುತ್ತಾರೆ. ಮಗುವಿನ ಆಹಾರವನ್ನು ಬಳಸಲು ನಾಲ್ಕನೇ ಕಾರಣವೆಂದರೆ ತಯಾರಕರು ಮತ್ತು ಅವರ ಭಾರೀ ಪ್ರಚಾರ. ಮಗುವಿನ ಆಹಾರವನ್ನು ಖರೀದಿಸಲು ಜನರನ್ನು ಮನವೊಲಿಸಲು ವೈಜ್ಞಾನಿಕ ಪದಗಳು ಮತ್ತು ಪ್ರತಿಫಲಗಳನ್ನು ಬಳಸಲಾಗುತ್ತದೆ. ಮಗುವಿನ ಆಹಾರವನ್ನು ಸುಲಭವಾಗಿ ಶಿಫಾರಸು ಮಾಡಲು ಆರೋಗ್ಯ ಕಾರ್ಯಕರ್ತರಿಗೆ ಮನವರಿಕೆ ಮಾಡಲು ಅವುಗಳನ್ನು ಬಳಸಲಾಗುತ್ತದೆ. ಮಗುವಿನ ಆಹಾರವನ್ನು ಬಳಸಲು ಐದನೇ ಕಾರಣವೇನೆಂದರೆ ಇಂದಿನ ತಾಯಂದಿರ ಭಾವನಾತ್ಮಕ ದೌರ್ಬಲ್ಯ. ತಮ್ಮದೇ ಆದ ಸಮಸ್ಯೆಗಳ ಸಮಯದಲ್ಲಿ ಅವರ ಚಿಂತೆ ಹೆಚ್ಚಾಗುತ್ತದೆ. ಪ್ರವಾಹ ಅಥವಾ ಕೋವಿಡ್-19 ಬಿಕ್ಕಟ್ಟಿನಂತಹ ವಿಪತ್ತುಗಳಲ್ಲೂ ಅವು ಹೆಚ್ಚಾಗುತ್ತವೆ. ಅವರು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಎದೆಹಾಲು ತಮ್ಮ ಮಗುವಿಗೆ ಸಾಕಾಗುವುದಿಲ್ಲ ಎಂದು ಭಾವಿಸುತ್ತಾರೆ. ಮಗುವಿನ ಆಹಾರಗಳ ಉಪಯುಕ್ತತೆಯ ಬಗ್ಗೆ ಅವರು ತಪ್ಪು ಸಲಹೆಯನ್ನು ನಂಬಲು ಪ್ರಾರಂಭಿಸುತ್ತಾರೆ. ನಂತರ ಅವರು ವಾಣಿಜ್ಯ ಶಿಶು ಆಹಾರಗಳನ್ನು ಬಳಸಲು ಪ್ರಾರಂಭಿಸುತ್ತಾರೆ. ಈಗ ವಾಣಿಜ್ಯ ಶಿಶು ಆಹಾರದ ಪ್ರಚಾರದ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಚರ್ಚಿಸೋಣ. ಅದರ ಆವಿಷ್ಕಾರದ ನಂತರ ಪ್ರಚಾರವು ಸ್ತನ್ಯಪಾನವನ್ನು ಮುಖ್ಯವಲ್ಲದಂತೆ ಮಾಡಿದೆ. ಅವರ ಕಂಪನಿಗಳು ನೇರವಾಗಿ ಗರ್ಭಿಣಿ ಅಥವಾ ಹಾಲುಣಿಸುವ ಮಹಿಳೆಯರು ಮತ್ತು ಆರೋಗ್ಯ ಕಾರ್ಯಕರ್ತರನ್ನು ಗುರಿಯಾಗಿಸುತ್ತವೆ. ಅವರು ಪೋಷಣೆ ಅಥವಾ ಸ್ತನ್ಯಪಾನ ಕಾರ್ಯಾಗಾರಗಳ ಮೂಲಕ ಮಗುವಿನ ಆಹಾರವನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತಾರೆ. ಪ್ರವಾಹ ಅಥವಾ ಭೂಕಂಪಗಳಂತಹ ತುರ್ತು ಸಂದರ್ಭಗಳಲ್ಲಿ ಅವರು ಉಚಿತ ಉತ್ಪನ್ನ ವಿತರಣೆಯನ್ನು ಮಾಡುತ್ತಾರೆ. ಕಿರಾಣಿ ಅಂಗಡಿಗಳು ಮತ್ತು ವೈದ್ಯಕೀಯ ಅಂಗಡಿಗಳಲ್ಲಿ ಮಗುವಿನ ಆಹಾರವನ್ನು ಉತ್ತೇಜಿಸಲು ಅವರು ಪ್ರಯತ್ನಿಸುತ್ತಾರೆ. ವಾಣಿಜ್ಯ ಬೇಬಿ ಆಹಾರಗಳನ್ನು ಅಂಗಡಿಗಳಲ್ಲಿ ಪ್ರಮುಖವಾಗಿ ಪ್ರದರ್ಶಿಸಲಾಗುತ್ತದೆ. ವಾಣಿಜ್ಯ ಶಿಶು ಆಹಾರವನ್ನು ಖರೀದಿಸಲು ಮತ್ತು ಬಳಸಲು ಜನರನ್ನು ಆಮಿಷಿಸಲು ಅವರು ಪ್ರೋತ್ಸಾಹಕಗಳನ್ನು ಕೊಡುತ್ತಾರೆ. ಈ ತಂತ್ರಗಳು ಶಿಶುಗಳಿಗೆ ಎಷ್ಟು ಹಾನಿಕಾರಕವೆಂದು ಆರೋಗ್ಯ ಕಾರ್ಯಕರ್ತರು ಅರಿತಿರುತ್ತಾರೆ. ಶೈಶವಾವಸ್ಥೆಯು ಜೀವನದ ದುರ್ಬಲ ಅವಧಿಯಾಗಿದೆ. ಮಗುವಿನ ಆಹಾರಗಳ ಅಸಮರ್ಪಕ ಬಳಕೆಯಂತಹ ಸೂಕ್ತವಲ್ಲದ ಆಹಾರ ಪದ್ಧತಿಗಳು ತುಂಬಾ ಅಪಾಯಕಾರಿ. ಆದ್ದರಿಂದ ವಾಣಿಜ್ಯ ಶಿಶು ಆಹಾರದ ಪ್ರಚಾರದ ನಿಯಂತ್ರಣಕ್ಕೆ ವಿಶೇಷ ಕಾನೂನುಗಳು ಬೇಕಾಗುತ್ತವೆ. ಆದ್ದರಿಂದ ಇಂಟರ್ನ್ಯಾಷನಲ್ ಕೋಡ್ ಆಫ್ ಮಾರ್ಕೆಟಿಂಗ್ ಆಫ್ ಬ್ರೆಸ್ಟ್ ಮಿಲ್ಕ್ ಸಬ್ಸ್ಟಿಟ್ಯೂಟ್ಸ್ ಅನ್ನು ರಚಿಸಲಾಗಿದೆ. ಇದನ್ನು ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯು 1981ರಲ್ಲಿ ಅಂಗೀಕರಿಸಿದೆ. ಮಗುವಿನ ಆಹಾರದ ಮಾರಾಟವನ್ನು ನಿಯಂತ್ರಿಸುವ ಕಾಯಿದೆಗಳನ್ನು ರೂಪಿಸುವಂತೆ ಇದು ಎಲ್ಲ ದೇಶಗಳನ್ನು ಒತ್ತಾಯಿಸಿತು. ಭಾರತವು ಇನ್ಫ್ಯಾಂಟ್ ಮಿಲ್ಕ್ ಸಬ್ಸ್ಟಿಟ್ಯೂಟ್ಸ್, ಫೀಡಿಂಗ್ ಬಾಟಲ್ಸ್ ಅಂಡ್ ಇನ್ಫ್ಯಾಂಟ್ ಫುಡ್ಸ್ ರೆಗ್ಯುಲೇಷನ್ ಆಫ್ ಪ್ರೊಡಕ್ಷನ್, ಸಪ್ಲೈ ಅಂಡ್ ಡಿಸ್ಟ್ರಿಬ್ಯೂಷನ್ ಆಕ್ಟ್ 1992 ಮತ್ತು ಅಮೆಂಡ್ಮೆಂಟ್ ಆಕ್ಟ್ 2003 ಅನ್ನು ಅಂಗೀಕರಿಸಿತು. ಇದನ್ನು ಐಎಂಎಸ್ ಆಕ್ಟ್ ಎಂದು ಕರೆಯುವರು. ಸಂಹಿತೆಯನ್ನು ಜಾರಿಗೆ ತರುವ ಎಲ್ಲ ದೇಶಗಳು ಅನೇಕ ಕಾನೂನುಗಳನ್ನು ಅಂಗೀಕರಿಸಿದೆ. ಎಲ್ಲ ಕಾನೂನುಗಳ ಪೈಕಿ ಐಎಂಎಸ್ ಕಾಯ್ದೆ ಅತ್ಯಂತ ಕಠಿಣ ಕಾನೂನುಗಳಲ್ಲಿ ಒಂದಾಗಿದೆ. ಐಎಂಎಸ್ ಕಾಯ್ದೆಯ ನಿಬಂಧನೆಗಳನ್ನು ಬಿಪಿಎನ್ಐ ಸ್ಪಷ್ಟವಾಗಿ ಹೇಳುತ್ತದೆ. ಬಿಪಿಎನ್ಐ ಎಂದರೆ ಬ್ರೆಸ್ಟ್ ಫೀಡಿಂಗ್ ಪ್ರಮೋಷನ್ ನೆಟ್ವರ್ಕ್ ಆಫ್ ಇಂಡಿಯಾ ಎಂದರ್ಥ. ಈಗ ಐಎಂಎಸ್ ಕಾಯ್ದೆಯ 10 ಉಲ್ಲಂಘನೆಗಳನ್ನು ಚರ್ಚಿಸೋಣ. ಐಎಂಎಸ್ ಕಾಯ್ದೆಯನ್ನು ಉಲ್ಲಂಘಿಸಿದಂತೆ ಈ ಸಂದರ್ಭದಲ್ಲಿ ಪರಿಗಣಿಸಲಾಗುತ್ತದೆ. 2 ವರ್ಷ ವಯಸ್ಸಿನ ಮಕ್ಕಳಿಗೆ ಆಹಾರವನ್ನು ಯಾವುದೇ ವಿಧಾನದಿಂದ ಉತ್ತೇಜಿಸುವುದು, ಆಹಾರದ ಹೆಸರು ಅಪ್ರಸ್ತುತವಾಗುತ್ತದೆ.
IMS ಕಾಯ್ದೆಯ ವ್ಯಾಪ್ತಿಯಲ್ಲಿರುವ ಉತ್ಪನ್ನಗಳನ್ನು ಜಾಹೀರಾತು ಮಾಡಿದರೆ ಇದು ಶಿಶು ಹಾಲಿನ ಬದಲಿ ಆಹಾರ ಬಾಟಲಿಗಳು ಮತ್ತು ಶಿಶು ಆಹಾರವನ್ನು ಒಳಗೊಂಡಿದೆ. ಯಾವುದೇ ರೂಪದಲ್ಲಿ ಅಥವಾ ಯಾವುದೇ ಮಾಧ್ಯಮದಲ್ಲಿನ ಯಾವುದೇ ಜಾಹೀರಾತು IMS ಕಾಯ್ದೆಯನ್ನು ಉಲ್ಲಂಘಿಸುತ್ತದೆ. ಇದು ಟಿವಿ, ಪತ್ರಿಕೆಗಳು, ನಿಯತಕಾಲಿಕಗಳು, ಜರ್ನಲ್ಗಳು, ರೇಡಿಯೋ, SMS ಜಾಹೀರಾತುಗಳನ್ನು ಒಳಗೊಂಡಿದೆ. ಇದು ಸಾಮಾಜಿಕ ಮಾಧ್ಯಮ, ಜಾಹೀರಾತು ಫಲಕಗಳು, ಬ್ಯಾನರ್ಗಳು ಮತ್ತು ಇತರ ಜಾಹೀರಾತುಗಳನ್ನು ಸಹ ಒಳಗೊಂಡಿದೆ. ಉತ್ಪನ್ನ ಅಥವಾ ಅದರ ಮಾದರಿಗಳನ್ನು ಯಾವುದೇ ವ್ಯಕ್ತಿಗೆ ನೇರವಾಗಿ ವಿತರಿಸಿದರೆ ಇದರಲ್ಲಿ ಗರ್ಭಿಣಿಯರು ಅಥವಾ ಹಾಲುಣಿಸುವ ಮಹಿಳೆಯರು ಸೇರಿದ್ದಾರೆ. ಉತ್ಪನ್ನವನ್ನು ಬಳಸಲು ಅಥವಾ ಮಾರಾಟ ಮಾಡಲು ಯಾವುದೇ ರೀತಿಯ ಪ್ರೋತ್ಸಾಹವನ್ನು ನೀಡಿದರೆ ಪ್ರೋತ್ಸಾಹಕಗಳು, ರಿಯಾಯಿತಿಗಳು ಅಥವಾ ಉಚಿತ ಉಡುಗೊರೆಗಳು ಇತ್ಯಾದಿ ಆಗಿರಬಹುದು. IMS ಪ್ರಚಾರಕ್ಕೆ ಸಂಬಂಧಿಸಿದ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಿದರೆ ಈ ಉತ್ಪನ್ನಗಳ ಲೇಬಲ್ಗಳು ಮಾರಾಟವನ್ನು ಹೆಚ್ಚಿಸುವ ನಿರ್ದಿಷ್ಟ ಚಿತ್ರಗಳನ್ನು ಹೊಂದಿದ್ದರೆ ಈ ಚಿತ್ರಗಳು ತಾಯಂದಿರು, ಶಿಶುಗಳು, ವ್ಯಂಗ್ಯ ಚಿತ್ರಗಳು, ಗ್ರಾಫಿಕ್ಸ್ ಇತ್ಯಾದಿಗಳಾಗಿದ್ದಿರಬಹುದು. ಆಸ್ಪತ್ರೆ, ನರ್ಸಿಂಗ್ ಹೋಮ್, ರಾಸಾಯನಿಕಗಳ ಅಂಗಡಿ IMS ಅನ್ನು ಯಾವುದೇ ರೀತಿಯಲ್ಲಿ ಉತ್ತೇಜಿಸಿದರೆ IMS ಕಂಪನಿಗಳ ಫಲಕಗಳು ಅಥವಾ ಪೋಸ್ಟರ್ಗಳನ್ನು ಪ್ರದರ್ಶಿಸುವುದು ಇದರಲ್ಲಿ ಸೇರಿದೆ. IMS ಅನ್ನು ಉತ್ತೇಜಿಸಲು ಆರೋಗ್ಯ ಕಾರ್ಯಕರ್ತರು ಅಥವಾ ಅವರ ಕುಟುಂಬಕ್ಕೆ ಹಣ ಅಥವಾ ಉಡುಗೊರೆಗಳನ್ನು ನೀಡಿದರೆ IMS ಕಂಪನಿ ಅಥವಾ ಅದರ ವಿತರಕರು ನೇರ ಅಥವಾ ಪರೋಕ್ಷ ಕೊಡುಗೆಗಳನ್ನು ಒದಗಿಸಿದರೆ ಇದು ಸೆಮಿನಾರ್ಗಳಿಗೆ ಹಣವನ್ನು ಕೊಡುವುದನ್ನು ಒಳಗೊಂಡಿದೆ. ಸಭೆಗಳು, ಸಮಾವೇಶಗಳು ಅಥವಾ ಶೈಕ್ಷಣಿಕ ಶಿಬಿರಗಳು. ಇದು ಪ್ರಾಯೋಜಕತ್ವಗಳನ್ನು ಸಹ ಒಳಗೊಂಡಿದೆ. ಸಂಶೋಧನಾ ಅನುದಾನ ಅಥವಾ ಫೆಲೋಶಿಪ್. ಆರೋಗ್ಯ ಕಾರ್ಯಕರ್ತರು ಅಥವಾ ಅವರ ಸಂಘಗಳ ಪ್ರಾಯೋಜಕತ್ವವನ್ನು ಸಹ ಅನುಮತಿಸಲಾಗುವುದಿಲ್ಲ. ಮಾರಾಟ ದಳ್ಳಾಳಿಯನ್ನು ಕೊಡಲು IMS ಮಾರಾಟದ ಪ್ರಮಾಣವು ಆಧಾರವಾಗಿದ್ದರೆ ಹಾಗೆ ಮಾಡುವುದರಿಂದ IMS ಕಂಪನಿ ಅಥವಾ ಅದರ ಉತ್ಪನ್ನ ವಿತರಕರು IMS ಕಾಯ್ದೆಯನ್ನು ಉಲ್ಲಂಘಿಸುತ್ತಾರೆ. ದಯವಿಟ್ಟು ಈ ಉಲ್ಲಂಘನೆಗಳನ್ನು ತಕ್ಷಣ ವರದಿ ಮಾಡಿ. ಹೀಗೆ ಮಾಡಲು ನೀವು BPNI ಸ್ಟ್ಯಾಂಡ್ ಸುರಕ್ಷಾ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಳಸಬಹುದು. ಈ ಅಪ್ಲಿಕೇಶನ್ ತುಂಬಾ ಬಳಕೆದಾರರ ಸ್ನೇಹಿಯಾಗಿದೆ. ಉಲ್ಲಂಘನೆಯನ್ನು ವರದಿ ಮಾಡಲು ಇದು ಕೇವಲ 2 ಸರಳ ಹಂತಗಳನ್ನು ಒಳಗೊಂಡಿರುತ್ತದೆ. ನೀವು ಯಾವುದೇ ಉಲ್ಲಂಘನೆಯನ್ನು ಪತ್ತೆ ಮಾಡಿದಾಗ ಅಪ್ಲಿಕೇಶನ್ ತೆರೆಯಿರಿ. ಬೇಬಿ ಆಹಾರಗಳ ಪ್ರಚಾರ ಅಥವಾ ಬಾಟಲಿಗಳಿಗೆ ಆಹಾರ ವರದಿ ಮಾಡಿ. ಮೆನುನಲ್ಲಿರುವ ಟ್ಯಾಬ್ ಕ್ಲಿಕ್ ಮಾಡಿ. ವರದಿ ಮಾಡುವ ಪುಟ ತೆರೆಯುತ್ತದೆ. ಗೊತ್ತುಪಡಿಸಿದ ಕಾಲಂಗಳಲ್ಲಿ ಅಗತ್ಯ ಮಾಹಿತಿಗಳನ್ನು ಒದಗಿಸಿ. ನೀವು ಯಾವುದೇ ಛಾಯಾಚಿತ್ರವನ್ನು ಅಥವಾ ಡಾಕ್ಯುಮೆಂಟ್ ಅನ್ನು ಹೊಂದಿದ್ದರೆ ಲಗತ್ತಿಸಿ. ಇದನ್ನು ಸಬ್ಮಿಟ್ ಮಾಡಿ. ನೆನಪಿಡಿ, IMS ಕಂಪನಿಗಳು ತಮ್ಮ ಜಾಹೀರಾತುಗಳಲ್ಲಿ ಸ್ತನ್ಯಪಾನದ ಪ್ರಯೋಜನಗಳನ್ನು ಹೇಳಬಹುದು. ಆದಾಗ್ಯೂ ಅಂತ ಯಾವುದೇ ಜಾಹೀರಾತು ತಾಯಿಗೆ ಸ್ತನ್ಯಪಾನ ಮಾಡಿಸುವುದನ್ನು ಅನುಮಾನಿಸುವಂತೆ ಮಾಡುತ್ತದೆ. ಅವರ ಜಾಹೀರಾತುಗಳನ್ನು ಮಗುವಿನ ಆಹಾರವನ್ನು ಸಾಧ್ಯವಾದಷ್ಟು ತಾಯಂದಿರಿಗೆ ಮಾರಾಟ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ತಾಯಿ ಬೇಗನೆ ಹಾಲುಣಿಸುವುದನ್ನು ನಿಲ್ಲಿಸಿದರೆ ಹೆಚ್ಚಿನ ಉತ್ಪನ್ನವನ್ನು ಖರೀದಿಸಲಾಗುತ್ತದೆ. ಇದಕ್ಕಾಗಿಯೇ IMS ಕಂಪನಿಗಳು ಸ್ತನ್ಯಪಾನವನ್ನು ಮುಖ್ಯವಲ್ಲ ಎಂದು ತೋರಿಸಲು ಪ್ರಯತ್ನಿಸುತ್ತವೆ. ಮಗುವಿಗೆ ಕನಿಷ್ಠ 2 ವರ್ಷ ವಯಸ್ಸಿನವರೆಗೆ ಸ್ತನ್ಯಪಾನ ಅತ್ಯಗತ್ಯ. ಸಮರ್ಪಕವಾಗಿ ಸ್ತನ್ಯಪಾನ ಮಾಡಲು ಸರಿಯಾದ ಸ್ತನ್ಯಪಾನ ತಂತ್ರವು ಮುಖ್ಯವಾಗಿದೆ. ಇದೇ ಸರಣಿಯ ಇತರ ಟ್ಯುಟೋರಿಯಲ್ಗಳಲ್ಲಿ ಇದನ್ನು ಚರ್ಚಿಸಲಾಗಿದೆ. ಟ್ಯುಟೋರಿಯಲ್ನ ಕೊನೆಗೆ ಬಂದಿದ್ದೇವೆ. ಅನುವಾದ ಮತ್ತು ಧ್ವನಿ ಶ್ರೀಮತಿ ನಯನ ಭಟ್. ಧನ್ಯವಾದಗಳು.